ನೋಡಿ 8 ಏನ್ ಕೊಟ್ಟಿದ್ದಾರೆ. The height and the slant height of a cone are 21 centimeter and 28 centimeter respectively. Find the volume of the cone ಅಂತ ಕೊಟ್ಟಿದ್ದಾರೆ. ಹೈಟ್ ಕೊಟ್ಟಿದ್ದಾರಲ್ವಾ, ಸೊ ಹೈಟ್ ಇಂದು 21 ಅಂತ ಅರ್ಥ. ಸೆಕೆಂಡ್ ಸ್ಲ್ಯಾಂಟ್ ಹೈಟ್ ಅಂತ ಕೊಟ್ಟಿದ್ದಾರಲ್ವಾ, ಅದಕ್ಕೆ ಸೆಕೆಂಡ್ 28 ಅಂತ ಅರ್ಥ. ಅದಕ್ಕೆ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿರ್ತಾರೆ. ಈಗ ಫೈಂಡ್ ದ ವಾಲ್ಯೂಮ್ ಆಫ್ ದ ಕೋನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸ್ಲ್ಯಾಂಟ್ ಹೈಟ್ ಅಂತ ಎಲ್ ಅಂತ ಡಿನೋಟ್ ಮಾಡ್ತೀವಲ್ವಾ, ಎಲ್ಲಿ 28 ಇದೆ. ಹೈಟ್ ಹೆಚ್ ಅಂತ ಡಿನೋಟ್ ಮಾಡ್ತೀವಲ್ವಾ, ಅದು 21 ಅಂತ ಕೊಟ್ಟಿದ್ದಾರೆ. ಆದ್ರೆ ಫಾರ್ಮುಲಾ ಏನು ನಮ್ಗೆ ನೋಡಿ, ವಾಲ್ಯೂಮ್ ಆಫ್ ದ ಕೋನ್ is equals to 1/3 pi r square h ಅಲ್ವಾ. ಸೊ ನಮ್ಗೆ ಇಲ್ಲಿ ರೇಡಿಯಸ್ ಬೇಕು ಅಲ್ವಾ. ಇಲ್ಲಿ ನಮ್ಗೆ ಹೈಟ್ ಕೊಟ್ಟಿದ್ದಾರೆ, ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ, ಆದ್ರೆ ನಮ್ಗೆ ಫಾರ್ಮುಲಾದಲ್ಲಿ ನಮ್ಗೆ ರೇಡಿಯಸ್ ಬೇಕು. ಸೊ ರೇಡಿಯಸ್ ಫೈಂಡ್ ಔಟ್ ಮಾಡೋದು ಕೂಡ ನಮ್ಗೆ ಗೊತ್ತಲ್ವಾ. ಸೊ ಇವೆರಡನ್ನು ಯೂಸ್ ಮಾಡ್ಕೊಂಡು ನಾವು ರೇಡಿಯಸ್ ಫೈಂಡ್ ಔಟ್ ಮಾಡೋಣ. ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್. ಈಗ ನಮಗೆ ರೇಡಿಯಸ್ ಬೇಕಲ್ವಾ. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಲ್ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್. ಯಾಕಂದ್ರೆ ಈ ಹೆಚ್ ನ ಈ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ಎಲ್ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್. ಸೊ ಆರ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಎಲ್ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್. ಈಗ ಎಲ್ ಎಷ್ಟು ಕೊಟ್ಟಿದ್ದಾರೆ, 28 ಇದೆ, ಮೈನಸ್ ಹೆಚ್ ಎಷ್ಟಿದೆ, 21 ಇದೆ. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. 28 ಇಂಟು 28 ಮಾಡೋಣ. 8 8 64, 8 2 16 plus 6 22. 2 8 16, 1 carry, 2 2 4 plus 1 5. 4 8 7. ಏನು ಬಂತು ನಮಗೆ, ಅಂಡರ್ ರೂಟ್ 784 ಮೈನಸ್ 21 ಇಂಟು 21 ಮಾಡೋಣ. 21 1 21, 21 2 42 plus 2 44. ಸೊ 441 ಬಂತು. ಈಗ ಇದರಲ್ಲಿ ಇದು ಮೈನಸ್ ಮಾಡೋಣ. 441. 4 minus 1 is 3, 8 minus 4 is 4, 7 minus 4 is 3. ಸೊ ಏನು ಬಂತು, 343 ಬಂತು. 343ನ ನಾವು ಸ್ಕ್ವೇರ್ ರೂಟ್ ತೆಗೆಯೋಣ. 343 ಸ್ಕ್ವೇರ್ ರೂಟ್ ತೆಗೆಯೋಣ. ನೋಡಿ ಫ್ಯಾಕ್ಟರ್ಸ್ ಏನೇನು ಬರ್ತವೆ ನೋಡೋಣ. 7 4 28, 6 ಉಳಿತು, 7 9 ಅಗೇನ್ 7 7 ಅಗೇನ್ 7 1. ಅಂದ್ರೆ ಇಲ್ಲಿ 3 ಟೈಮ್ಸ್ ಬಂದಿದೆ 7. ಸೊ ನಾವೇನ್ ಹೇಳ್ಬೋದು ನೋಡಿ, 7 ಇಂಟು 7 ಇಂಟು 7 ಬಂದಿದೆ. ಅದ್ರ ಸ್ಕ್ವೇರ್ ರೂಟ್ ಆಗಿರೋದ್ರಿಂದ 1 ಪೇರ್ ಇದ್ರೆ ಮಾತ್ರ ನಾವು 1 ತೆಗಿಬೋದು. ಅಂದ್ರೆ 1 7 ಅಂಡರ್ ರೂಟ್ ಹಾಗೆ ಇರುತ್ತೆ. ಸೊ ಏನ್ ಬಂತು ನಮ್ಗೆ, 7 ರೂಟ್ 7. 1 7 ನ ಹೊರಗಡೆ ತೆಗೆದ್ವಿ, 1 7 ಒಳಗಡೆ ಬಂದಿತ್ತು ಅಲ್ವಾ. ವಾಟ್ ಈಸ್ ದಿಸ್, ದಿಸ್ ಇಸ್ ರೇಡಿಯಸ್. ಓಕೆ, ಇಲ್ಲಿ ಬರ್ಕೊಳ್ಳಿ. ಆರ್ ಇಸ್ ಈಕ್ವಲ್ಸ್ ಟು 7 ರೂಟ್ 7 ಸೆಂಟಿಮೀಟರ್ಸ್. ಓಕೆ, ಈಗ ವಾಲ್ಯೂಮ್ ಫೈಂಡ್ ನೋಡಿ. ಈಗ 1/3 ಇಂಟು ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ ಎಷ್ಟು ಬಂದಿದೆ, 7 ರೂಟ್ 7 ಇಂಟು 7 ರೂಟ್ 7 ಇಂಟು ಹೆಚ್ಚು ಎಷ್ಟು ಕೊಟ್ಟಿದ್ದಾರೆ, 21 ಕೊಟ್ಟಿದ್ದಾರೆ. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ಮಾಡೋಣ ನೋಡಿ. 7 3s 21, ಅಗೇನ್ 3 1s 3 ಆಯ್ತು. ಸೊ ಏನೇನು ಉಳಿಯುತ್ತಿಲ್ಲಿ, 22 ಇಂಟು ನೋಡಿ ಇಲ್ಲಿ 7 7s ಎಷ್ಟಾಯ್ತು. ಫಸ್ಟ್ ಈ ರೂಟ್ಸ್ ನೋಡಿ, ರೂಟ್ 7 ಇಂಟು ರೂಟ್ 7 ಅಂದ್ರೆ ಎಷ್ಟಾಯ್ತು, 7 ಆಯ್ತು ಅಲ್ವಾ. ಇನ್ನು ಇಲ್ಲೇನು ಉಳಿತು, ಇಲ್ಲಿ 1 7 ಉಳಿತು, ಇಲ್ಲಿ 1 7 ಉಳಿತು. ಓಕೆ, ಈಗ ಇವೆಲ್ಲವನ್ನು ಮಲ್ಟಿಪ್ಲೈ ಮಾಡೋಣ. ಈಗ ತಾನೇ ಮಾಡಿದ್ವಲ್ವಾ. 7 3 ಟೈಮ್ಸ್ ಇದ್ರೆ ಏನ್ ಬಂದಿತ್ತು, 343 ಬಂದಿತ್ತು ಅಲ್ವಾ. ಸೊ ಇದನ್ನೇ ನಾವು ಇಂಟು 22 ಮಾಡೋಣ. 2 3s 6, 2 4s 8, ಅಗೇನ್ 2 3s 6, ಅಗೇನ್ 2 ಇಂದ ಮಾಡಿದ್ರೆ ಸೇಮ್ ಬರುತ್ತೆ, 6 8 6. ಸೊ 6 8 plus 6 14, 7 plus 8 15,
6 plus 1 7. ಏನು ಬಂತು? 7 5 4 6 ಬಂತು. ಏನಿದು? ವಾಲ್ಯೂಮ್. ಸೊ ವಾಲ್ಯೂಮ್ ಆಗಿರೋದ್ರಿಂದ ಯೂನಿಟ್ಸ್ ಏನಿದೆ? ಸೆಂಟಿಮೀಟರ್ ಇದೆ, ಸೆಂಟಿಮೀಟರ್ ಕ್ಯೂಬ್ ಅಂತ ಇಡಬೇಕು. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.